ಹಲೋ ಟ್ರೇಡರ್ಸ್ ಇನ್ವೆಸ್ಟರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೇಡಿಂಗ್ ಝೋನ್ ಕನ್ನಡ. ಇವತ್ತಿನ ಟಾಪಿಕ್ ಟ್ರೇಡಿಂಗ್ ಫಾರ್ ಬಿಗಿನರ್ಸ್ ಅಂಡ್ ಹೌ ಟು ಸ್ಟಾರ್ಟ್ ಟ್ರೇಡಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರೇಡಿಂಗ್ ಅಂದ್ರೆ ಏನು ಮತ್ತೆ ನಿಮ್ಮ ಟ್ರೇಡಿಂಗ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ. ಫಸ್ಟ್, ವಾಟ್ ಈಸ್ ಟ್ರೇಡಿಂಗ್? Trading simply means buying and selling of stocks, commodities or currencies to make profit. ಟ್ರೇಡಿಂಗ್ ಅಂದ್ರೆ ಒಂದು ಕಂಪನಿ ಸ್ಟಾಕ್ಸ್ ನ ಅಥವಾ ಕಮಾಡಿಟೀಸ್ ಲೈಕ್ ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಇದೆಲ್ಲ ಕಮಾಡಿಟೀಸ್ ಅಂಡರ್ ಬರುತ್ತೆ. ಆರ್ ಕರೆನ್ಸೀಸ್ ಲೈಕ್ USD-INR ಕರೆನ್ಸಿ ಪೇರ್ಸ್ ಗಳಿರ್ತವೆ. USD-INR, ಯೂರೋ USD ಈ ತರ ಕರೆನ್ಸಿ ಪೇರ್ಗಳು, ಇದನ್ನ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡೋದಕ್ಕೆ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಪನಿ ಶೇರ್ಸ್ ಅಂತ ತಗೊಳ್ಳಿ. ಒಂದು ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಕಂಪನಿ ಶೇರ್ಸ್. ಈಗ ಕಂಪನಿ ಶೇರ್ ಪ್ರೈಸ್ 1000 rupees ಇರುತ್ತೆ. ನೀವು ಆ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡ್ತೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ಕಂಪನಿ 1050 rupeesಗೆ ಕಂಪನಿ ಪ್ರೈಸ್ ಅಪ್ ಆಗುತ್ತೆ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ನೀವು ಕಂಪನಿ ಪ್ರೈಸ್ 1050 ಹೋದಾಗ ನೀವು ಕಂಪನಿ ಶೇರ್ಸ್ ನ ಸೆಲ್ ಮಾಡ್ತೀರಾ. ನಿಮಗೆ ಆ ಡಿಫರೆನ್ಸ್ 50 rupees ಇರೋದು ಪ್ರಾಫಿಟ್ ಆಗುತ್ತೆ. ಈ ಕಂಪನಿ ಶೇರ್ಸ್ ನ ಬೈ ಮತ್ತೆ ಸೆಲ್ ಮಾಡೋ ಆಕ್ಟಿವಿಟಿಗೆ ಟ್ರೇಡಿಂಗ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ಟೈಪ್ಸ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅಂತ. ಫಸ್ಟ್, ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್. ಎರಡು ತರ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಒಂದು ಇನ್ವೆಸ್ಟರ್ಸ್, ಒಂದು ಟ್ರೇಡರ್ಸ್. ಇನ್ವೆಸ್ಟರ್ಸ್ ಅಂದ್ರೆ ಹೂ ಹೋಲ್ಡ್ ಸ್ಟಾಕ್ಸ್ ಫಾರ್ ಲಾಂಗ್ ಟರ್ಮ್ ಗ್ರೋತ್. ಇನ್ವೆಸ್ಟರ್ಸ್ ಅಂದ್ರೆ ಅವರು ಲಾಂಗ್ ಟರ್ಮ್ ಗ್ರೋತ್ ಗೋಸ್ಕರ ಒಂದು ಕಂಪನಿ ಸ್ಟಾಕ್ಸ್ ನ ಬೈ ಮಾಡಿ ಅದನ್ನ ಹೋಲ್ಡ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಹಾಗೆ ಟ್ರೇಡರ್ಸ್ ಅಂದ್ರೆ ಹೂ ಬೈ ಅಂಡ್ ಸೆಲ್ ಫ್ರೀಕ್ವೆಂಟ್ಲಿ ಫಾರ್ ಶಾರ್ಟ್ ಟರ್ಮ್ ಗೇನ್ಸ್. ಟ್ರೇಡರ್ಸ್ ಮೈನ್ ಫೋಕಸ್ ಶಾರ್ಟ್ ಟರ್ಮ್ ಗೇನ್ ಆಗಿರುತ್ತೆ. ಅವರು ಫ್ರೀಕ್ವೆಂಟ್ ಆಗಿ ಒಂದು ಕಂಪನಿ ಸ್ಟಾಕ್ ನ ಬೈ ಮತ್ತೆ ಸೆಲ್ ಮಾಡ್ತಾನೆ ಇರ್ತಾರೆ. ಅವರ ಸ್ಟಾಕ್ ಶಾರ್ಟ್ ಟರ್ಮ್ ಗೇನ್ಸ್ ನ ಮಾಡೋದಕ್ಕೆ ಅವರನ್ನ ಟ್ರೇಡರ್ಸ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್, ಟೈಪ್ಸ್ ಆಫ್ ಟ್ರೇಡಿಂಗ್. ಟ್ರೇಡಿಂಗ್ ನಲ್ಲಿ ಎಷ್ಟು ತರ ಟೈಪ್ಸ್ ಇದೆ ಅಂತ. ಫಸ್ಟ್, ಇಂಟ್ರಾಡೇ ಟ್ರೇಡಿಂಗ್. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಸೇಮ್ ಸ್ಟಾಕ್ ಆನ್ ದ ಸೇಮ್ ಡೇ. ಅಂದ್ರೆ ಒಂದು ಸ್ಟಾಕ್ ನ ನೀವು ಅದೇ ದಿನ ಬೈ ಮಾಡಿ ಅದೇ ದಿನ ಸೇಲ್ ಮಾಡೋದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸೇಮ್ ಇನ್ಫೋಸಿಸ್ ಎಕ್ಸಾಂಪಲ್ ತಗೊಳ್ಳಿ. ಕಂಪನಿ ಶೇರ್ಸ್ 1000 rupees ಅಲ್ಲಿ ಇದೆ ಅನ್ಕೊಳ್ಳಿ. ಕಂಪನಿ ಶೇರ್ಸ್ ನ ನೀವು ಮಾರ್ಕೆಟ್ ಓಪನ್ ಆಗೋದು 9:15ಗೆ ಮಾರ್ಕೆಟ್ ಓಪನ್ ಆಗುತ್ತೆ. ನೀವೊಂದು 10 o'clock ಬೈ ಮಾಡ್ತೀರಾ ಅನ್ಕೊಳ್ಳಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಕಂಪನಿ ಪ್ರೈಸ್ 1050 ಹೋಗುತ್ತೆ ಅಂತ. ಓಕೆ. ಸೇಮ್ ಡೇ ಕಂಪನಿ ಪ್ರೈಸ್ 1050 ಹೋಗುತ್ತೆ. ಅಷ್ಟು 1050ಗೆ ನೀವು ಆ ಶೇರ್ಸ್ ನ ಎಕ್ಸಿಟ್ ಮಾಡ್ತೀರಾ ಸೇಮ್ ಡೇ. ಈ ಪ್ರೋಸೆಸ್ ಸೇಮ್ ಡೇ ನೀವು ಸೇಮ್ ಸ್ಟಾಕ್ ನ ಬೈ ಮತ್ತೆ ಸೆಲ್ ಮಾಡೋದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ನೆಕ್ಸ್ಟ್, ಸ್ವಿಂಗ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಹೋಲ್ಡಿಂಗ್ ಫಾರ್ ಎ ಫ್ಯೂ ಡೇಸ್ ಟು ವೀಕ್ಸ್. ಅಂದ್ರೆ ನೀವು ಸ್ಟಾಕ್ ನ ಬೈ ಮಾಡಿ ಅದನ್ನ ಸ್ವಲ್ಪ ದಿನ ಅಥವಾ ವಾರ ತನಕ ಹೋಲ್ಡ್ ಮಾಡೋದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ನೀವು ಒಂದು ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡಿ ಅದನ್ನ ಸ್ವಲ್ಪ ದಿನದ ತನಕ ಅಥವಾ ಒಂದು ವಾರದ ತನಕ ಹೋಲ್ಡ್ ಮಾಡೋದಕ್ಕೆ, ಒಂದು ವಾರ ಅಥವಾ 2 ವಾರ ಆ ತರ ವೀಕ್ಸ್ ತನಕ ಹೋಲ್ಡ್ ಮಾಡೋದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ನೆಕ್ಸ್ಟ್, ಪೊಸಿಷನಲ್ ಟ್ರೇಡಿಂಗ್. ಪೊಸಿಷನಲ್ ಟ್ರೇಡಿಂಗ್ ಅಂದ್ರೆ ಹೋಲ್ಡಿಂಗ್ ಫಾರ್ ವೀಕ್ಸ್ ಆರ್ ಮಂತ್ಸ್ ಬೇಸ್ಡ್ ಆನ್ ಮಾರ್ಕೆಟ್ ಟ್ರೆಂಡ್ಸ್. ಮಾರ್ಕೆಟ್ ಟ್ರೆಂಡ್ಸ್ ನ ನೋಡ್ಕೊಂಡು ನೀವು ಒಂದು ಕಂಪನಿ ಸ್ಟಾಕ್ಸ್ ಬೈ ಮಾಡಿ ಅದನ್ನ ಫಾರ್ ಸಮ್ ವೀಕ್ಸ್ ಅಥವಾ ಮಂತ್ ತನಕ ಹೋಲ್ಡ್ ಮಾಡೋದಕ್ಕೆ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್, ಸ್ಕಾಲ್ಪಿಂಗ್. ಸ್ಕಾಲ್ಪಿಂಗ್ ಅಂದ್ರೆ ಕ್ವಿಕ್ ಟ್ರೇಡ್ಸ್ ಲಾಸ್ಟಿಂಗ್ ಓನ್ಲಿ ಎ ಫ್ಯೂ ಮಿನಿಟ್ಸ್ ಆರ್ ಸೆಕೆಂಡ್ಸ್. ಅಂದ್ರೆ ಇದೊಂದು ಕ್ವಿಕ್ ಟ್ರೇಡಿಂಗ್ ಸ್ಟೈಲ್ ಆಗಿರುತ್ತೆ. ಕಂಪನಿ ಶೇರ್ಸ್ ಒಂದು ಬೈ ಮಾಡಿ ವಿತಿನ್ ಎ ಫ್ಯೂ ಮಿನಿಟ್ಸ್ ಅಲ್ಲಿ ಅದನ್ನ ಸೆಲ್ ಮಾಡಿ ಪ್ರಾಫಿಟ್ ಮಾಡೋದಕ್ಕೆ ಸ್ಕಾಲ್ಪಿಂಗ್ ಅಂತ ಕರೀತಾರೆ. ಯಾವಾಗಲೂ ಸ್ಕಾಲ್ಪಿಂಗ್ ಸ್ಟೈಲ್ ಅಲ್ಲಿ ಟ್ರೇಡ್ ಮಾಡೋರು ಸ್ಮಾಲ್ ಪ್ರಾಫಿಟ್ಗೆ ಏಮ್ ಮಾಡ್ತಾ ಇರ್ತಾರೆ. ಬೇಗ ಎಂಟ್ರಿ ಆಗಿ ಬೇಗ ಎಕ್ಸಿಟ್ ಆಗೋ ತರ ಟ್ರೇಡ್ ಮಾಡೋದನ್ನ ಸ್ಕಾಲ್ಪಿಂಗ್ ಸ್ಟೈಲ್ ಅಂತ ಕರೀತಾರೆ. ಈ ತರ ಟ್ರೇಡ್ ಮಾಡೋರ್ನ ಸ್ಕಾಲ್ಪರ್ಸ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್, ಹೌ ಟು ಸ್ಟಾರ್ಟ್ ಟ್ರೇಡಿಂಗ್. ಟ್ರೇಡಿಂಗ್ ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ, ನಿಮ್ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಏನೇನ್ ಬೇಕು ಅಂತ. ಓಕೆ. ಓಪನ್ ಎ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ನಿಮಗೆ ಒಂದು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ನಮ್ಮ ಇಂಡಿಯಾದ ಟ್ರಸ್ಟೆಡ್ ಬ್ರೋಕರ್ ಆಗಿರುತ್ತಾ, ಹಲವಾರು ಬ್ರೋಕರ್ಗಳಿದೆ. ಫಾರ್ ಎಕ್ಸಾಂಪಲ್ ಝೆರೋದಾ, ಗ್ರೋ, ಅಪ್ಸ್ಟಾಕ್, ದನ್, ಈ ತರ ತುಂಬಾ ಬ್ರೋಕರ್ಸ್ ಪ್ಲಾಟ್ಫಾರ್ಮ್ ಇದೆ. ನೀವು ಯಾವ್ದ್ರಲ್ಲಾದ್ರು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡಿ ನಿಮ್ಮ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್, ಫಂಡ್ ಯುವರ್ ಅಕೌಂಟ್, ಟ್ರಾನ್ಸ್ಫರ್ ಮನಿ ಫ್ರಮ್ ಯುವರ್ ಬ್ಯಾಂಕ್. ಓಕೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ನಿಮ್ಮ ಫಂಡ್ ನ ಆಡ್ ಮಾಡ್ಕೊಂಡ್ಬಿಟ್ಟು ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ನೀವು ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಲರ್ನ್ ದ ಬೇಸಿಕ್ಸ್ ಆಫ್ ಚಾರ್ಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಕ್ಯಾಂಡಲ್ಸ್, ವಾಲ್ಯೂಮ್ ಅಂಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಬೇಸಿಕ್ ಆಗಿ ಒಂದು ಸ್ವಲ್ಪ ಐಡಿಯಾ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಆಗಿರ್ಬೋದು, ವಾಲ್ಯೂಮ್ ಬೇಸ್ ಅನಾಲಿಸಿಸ್ ಆಗಿರ್ಬೋದು, ಅಂಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಇವೆಲ್ಲ ಬೇಸಿಕ್ಸ್ ಆಗಿರುತ್ತೆ. ಚಾರ್ಟ್ ಅನಾಲಿಸಿಸ್ ನ ಬೇಸಿಕ್ಸ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ.
ಡೀಟೇಲ್ ವಿಡಿಯೋ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಇದೇ ರೀತಿ ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ, ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಟ್ರೇಡಿಂಗ್ ಮಾಡಬೇಕಾದ್ರೆ. ನೆಕ್ಸ್ಟ್, ಯೂಸ್ ಎ ಟ್ರೇಡಿಂಗ್ ಆ್ಯಪ್ ಆರ್ ಪ್ಲಾಟ್ಫಾರ್ಮ್. ಇದು ಲೈಕ್ ಕೈಟ್, ಆಂಜಲ್ ಒನ್, ದನ್. ಅಂದ್ರೆ ನಿಮಗೆ ಬ್ರೋಕರ್ಸ್ ಅಲ್ಲಿ ನೀವು ಟ್ರೇಡಿಂಗ್ ಅಕೌಂಟ್, ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿರ್ತೀರಲ್ವಾ, ಬ್ರೋಕರ್ಸ್ ನಿಮಗೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂತ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ದರೋದದು ಕೈಟ್ ಆಗಿರುತ್ತೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್, ಆಂಜಲ್ ಬ್ರೋಕಿಂಗ್ ಆಂಜಲ್ ಒನ್, ದನ್, ಈ ತರ ಹಲವಾರು ಬ್ರೋಕರ್ಸ್ ಅವ್ರದ್ದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇರುತ್ತೆ. ನೀವು ಆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಬಿಟ್ಟು ಟ್ರೇಡ್ ಮಾಡಬಹುದಾಗಿರುತ್ತೆ. ಓಕೆ, ನೆಕ್ಸ್ಟ್, ಸ್ಟಾರ್ಟ್ ವಿತ್ ಸ್ಮಾಲ್ ಕ್ಯಾಪಿಟಲ್. ನೆವರ್ ರಿಸ್ಕ್ ಆಲ್ ಯುವರ್ ಮನಿ ಎಟ್ ಒನ್ಸ್. ನೀವು ಯಾವತ್ತೇ ಆಗಲಿ ನೀವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಸ್ಮಾಲ್ ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೀವು ತುಂಬಾ ಹ್ಯೂಜ್ ಕ್ಯಾಪಿಟಲ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರಲ್ಲ, ನಿಮ್ಗೆ ಇನ್ನೂ ಕಲ್ತಿರಲ್ಲ ಟ್ರೇಡಿಂಗ್ ನ, ನೀವು ತುಂಬಾ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವತ್ತು ನಿಮ್ಮ ಸೇವಿಂಗ್ಸ್ ಎಲ್ಲ ದುಡ್ಡು ಅದಕ್ಕೆ ಹಾಕಿ ಟ್ರೇಡ್ ಮಾಡಬಾರ್ದು. ಕ್ಯಾಪಿಟಲ್ ನ ಎಲ್ಲದನ್ನು ಒಂದೇ ಸತಿ ರಿಸ್ಕ್ ಮಾಡಬಾರ್ದು. ಸ್ಮಾಲ್ ಕ್ಯಾಪಿಟಲ್, ನೀವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಸ್ಮಾಲ್ ಕ್ಯಾಪಿಟಲ್ ಟ್ರೇಡಿಂಗ್ ಕಲಿಬೇಕಾದ್ರೆ ಸ್ಮಾಲ್ ಕ್ಯಾಪಿಟಲ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಅಷ್ಟು ಕ್ಯಾಪಿಟಲ್ ನ ರಿಸ್ಕ್ ತಗೊಳಕ್ ಹೋಗ್ಬಾರ್ದು ಯಾವತ್ತು. ಓಕೆನಾ. ನೆಕ್ಸ್ಟ್, ರಿಸ್ಕ್ ಮ್ಯಾನೇಜ್ಮೆಂಟ್. ಇದು ಇಂಪಾರ್ಟೆಂಟ್ ಟಾಪಿಕ್ ಟ್ರೇಡಿಂಗ್ ಅಲ್ಲಿ. ಇದು ಮೇನ್ ಇಂಪಾರ್ಟೆಂಟ್, ಎಲ್ಲರೂ ಇದನ್ನೇ ಮಿಸ್ ಮಾಡ್ತಾರೆ ಟ್ರೇಡಿಂಗ್ ಅಲ್ಲಿ. ಓಕೆನಾ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮ್ಮ ಒಂದು ಟ್ರೇಡ್ ತಗೊಂಡ್ರೆ ಅದ್ರಲ್ಲಿ ಎಷ್ಟು ರಿಸ್ಕ್ ಇನ್ವಾಲ್ವ್ ಇದೆ, ಅಂದ್ರೆ ನಿಮ್ಮ ರಿಸ್ಕ್ ಕೆಪಾಸಿಟಿ ಎಷ್ಟು ಒಂದು ಟ್ರೇಡ್ ಅಲ್ಲಿ, ಇದನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಓಕೆ, ನೀವು ಅದನ್ನ ಮ್ಯಾನೇಜ್ ಮಾಡಿ ನಿಮ್ಮ ಟ್ರೇಡ್ ನ ಮಾಡೋದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಫಸ್ಟ್, ಆಲ್ವೇಸ್ ಯೂಸ್ ಎ ಸ್ಟಾಪ್ ಲಾಸ್. ಸೇಮ್ ಸ್ಟಾಪ್ ಲಾಸ್ ಅಂದ್ರೆ ನಿಮ್ಗೆ ರಿಸ್ಕ್ ಕೆಪಾಸಿಟಿ ಎಷ್ಟು. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಟ್ರೇಡ್ ಅಲ್ಲಿ 100 rupees ಲಾಸ್ ತನಕ ನೀವು ತಗೋಬಹುದು ಅಂತಂದ್ರೆ ಅದಕ್ಕೆ ನೀವು ಸ್ಟಾಪ್ ಲಾಸ್ ನ ಆಡ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು 100 rupees ಇರುತ್ತೆ ಒಂದು ಶೇರ್ಸ್ ಅನ್ಕೊಳ್ಳಿ, ನೀವು ಅದನ್ನ 10 ಕ್ವಾಂಟಿಟಿ ತಗೊಂಡಿರ್ತೀರಾ. ಓಕೆನಾ. ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಕೆಪಾಸಿಟಿ 100 rupees ಆಗಿರುತ್ತೆ. ಸೊ ನೀವು 10 ಕ್ವಾಂಟಿಟಿಗೆ 100 rupees ಎಲ್ಲಿ ಬರುತ್ತೆ, 90 rupeesಗೆ ನೀವು ಸ್ಟಾಪ್ ಲಾಸ್ ಹಾಕ್ಬೇಕಾಗತ್ತೆ. ಆ ಡಿಫ್ರೆನ್ಸ್ ಇರುತ್ತಲ್ಲ, ಅಲ್ಲಿಗೆ ನೀವು ಸ್ಟಾಪ್ ಲಾಸ್ ಯಾವಾಗಲೇ ನೀವು ಯಾವುದೇ ಟ್ರೇಡ್ ಮಾಡ್ಬೇಕಾದ್ರೆ ಫಸ್ಟೇ ಡಿಸೈಡ್ ಮಾಡಬೇಕು. ನೀವು ಬಿಫೋರ್ ಟ್ರೇಡಿಂಗ್ ಎಂಟ್ರಿ ಆಗೋ ಮುಂಚೆನೆ ನನಗೆ ಎಷ್ಟು ರಿಸ್ಕ್ ಕೆಪಾಸಿಟಿ ಇದೆ, ನಾನು ಎಷ್ಟು ಸ್ಟಾಪ್ ಲಾಸ್ ತಗೋಬಹುದು, ಇದನ್ನ ಫಸ್ಟೇ ಡಿಸೈಡ್ ಮಾಡಿ ಮತ್ತೆ ಎಲ್ಲಾ ಟ್ರೇಡಲ್ಲಿ ನೀವು ಸ್ಟಾಪ್ ಲಾಸ್ ಯೂಸ್ ಮಾಡಲೇಬೇಕು. ಇನ್ ಕೇಸ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಕಂಪನಿ ಪ್ರೈಸ್ ಜಾಸ್ತಿ ಆಗುತ್ತೆ ನಾನು ತಗೊಂಡಾಗಿದ್ದ ಅಂತ, ಇನ್ ಕೇಸ್ ಅದು ಕಂಪನಿ ಪ್ರೈಸ್ ಡೌನ್ ಆಗ್ತಾ ಬಂತು ಅಂದ್ರೆ ನಿಮ್ಗೆ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಿಮ್ ಲಾಸ್ ನ ಕಟ್ ಮಾಡೋದಕ್ಕೆ ನೀವು ಸ್ಟಾಪ್ ಲಾಸ್ ಯೂಸ್ ಮಾಡಬೇಕಾಗುತ್ತೆ. ನನ್ನ ಮ್ಯಾಕ್ಸಿಮಮ್ ಕೆಪಾಸಿಟಿ ಇಷ್ಟು, ನಾನು ಇಷ್ಟು ತನಕ ಲಾಸ್ ತಗೋಬಹುದು ಅಂತ ನೀವು ಫಸ್ಟ್ ಡಿಸೈಡ್ ಮಾಡಿ ಅಲ್ಲಿಗೆ ಸ್ಟಾಪ್ ಲಾಸ್ ನ ಆಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ರಿಸ್ಕ್ ಓನ್ಲಿ 1 or 2% ಆಫ್ ಯುವರ್ ಕ್ಯಾಪಿಟಲ್ ಪರ್ ಟ್ರೇಡ್. ಯಾವತ್ತು ನೀವು ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ ಟೋಟಲ್ ಕ್ಯಾಪಿಟಲ್ ಇರುತ್ತಲ್ಲ ಅಷ್ಟನ್ನು ಒಂದೇ ಟ್ರೇಡ್ಗೆ ಹಾಕಬಾರ್ದು. ನಿಮ್ ಕ್ಯಾಪಿಟಲ್ ನ 1% or 2% ಮಾತ್ರ ನೀವು ರಿಸ್ಕ್ ತಗೋಬೇಕಂದ್ರೆ ನಿಮ್ ಮ್ಯಾಕ್ಸಿಮಮ್ ಲಾಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10,000 rupees ಇದ್ರೆ ಅದ್ರದ್ದು 1% or 2% ನಿಮ್ದು ಮ್ಯಾಕ್ಸಿಮಮ್ ಲಾಸ್ ಆಗಿರ್ಬೇಕು. ನಿಮ್ ಮ್ಯಾಕ್ಸಿಮಮ್ ರಿಸ್ಕ್ ಅಷ್ಟಾಗಿರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ 10,000 ಅಂದ್ರೆ 1% 100 or 200 rupees ಬರುತ್ತೆ. ಅಷ್ಟು ನಿಮ್ ಮ್ಯಾಕ್ಸಿಮಮ್ ಲಾಸ್ ಅಂತ ಇಟ್ಕೊಂಡು ಅದ್ರ ಮೇಲೆ ಬೇಸ್ ಮೇಲೆ ರಿಸ್ಕ್ ನ ಮ್ಯಾನೇಜ್ ಮಾಡಿ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ನೆವರ್ ಟ್ರೇಡ್ ವಿತ್ ಎಮೋಷನ್ಸ್, ಅವಾಯ್ಡ್ ಗ್ರೀಡ್ ಅಂಡ್ ಫಿಯರ್. ನೀವು ಯಾವತ್ತೇ ಟ್ರೇಡ್ ಮಾಡ್ಬೇಕಾದ್ರೂ ಈ ಎಮೋಷನ್ಸ್ ಅಥವಾ ಅತಿ ಆಸೆ, ಗ್ರೀಡ್, ಫಿಯರ್, ಭಯ ಇಟ್ಕೊಂಡು ಟ್ರೇಡ್ ಮಾಡಬಾರ್ದು. ಕಾನ್ಫಿಡೆನ್ಸ್ ಆಗಿ ನಿಮ್ದೇ ಅನಾಲಿಸಿಸ್ ಮಾಡಿ ನಿಮ್ದೇ ಒಂದೇ ಸ್ಟ್ರಾಟಜಿ ಬೇಸ್ ಮೇಲೆ ಆ ರೂಲ್ಸ್ ಪ್ರಕಾರ ನಿಮ್ದೇ ಒಂದು ಸೆಟ್ ಆಫ್ ರೂಲ್ಸ್ ನ ನೀವು ಮಾಡ್ಕೊಂಡು ಆ ರೂಲ್ಸ್ ಪ್ರಕಾರ ಟ್ರೇಡ್ ಮಾಡಬೇಕಾಗುತ್ತೆ. ಎಮೋಷನ್ ಬೇಸ್ಡ್ ಟ್ರೇಡಿಂಗ್ ಅಥವಾ ಗ್ರೀಡ್ ಬೇಸ್, ಫಿಯರ್ ಬೇಸ್ಡ್ ಟ್ರೇಡಿಂಗ್ ನ ಮಾಡಿದ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ನೆಕ್ಸ್ಟ್, ಕಾಮನ್ ಮಿಸ್ಟೇಕ್ ಟು ಅವಾಯ್ಡ್ ಇನ್ ಟ್ರೇಡಿಂಗ್. ಓಕೆ, ಯಾವುದೇ ತರ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬಹುದು ಇನ್ ಟ್ರೇಡಿಂಗ್ ಅಲ್ಲಿ ಅಂತ. ಫಸ್ಟ್, ಟ್ರೇಡ್ ವಿತೌಟ್ ಎ ಪ್ಲಾನ್. ವಿತೌಟ್ ಟ್ರೇಡಿಂಗ್ ಪ್ಲಾನ್ ನೀವು ಟ್ರೇಡ್ ಮಾಡಕ್ಕೆ ಹೋಗಬಾರ್ದು ಯಾವತ್ತು. ಓಕೆನಾ. ನಿಮ್ಮ ಹತ್ರ ಪ್ರಾಪರ್ ಪ್ಲಾನ್ ಇರಬೇಕು. ಅಂದ್ರೆ ನೀವು ಟ್ರೇಡ್ ಮಾಡೋಕ್ಕೂ ಮುಂಚೆ ಈಗ ಟೆಕ್ನಿಕಲ್ ಅನಾಲಿಸಿಸ್ ಆಗಿರುವಂತ ಚಾರ್ಟ್ ಅನಾಲಿಸಿಸ್ ಆಗಿರ್ಬೋದು, ಪ್ರಾಪರ್ ಅನಾಲಿಸಿಸ್ ಮಾಡಿ, ಆ ಚಾರ್ಟ್ ಅನಾಲಿಸಿಸ್ ಮಾಡಿ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ, ನಾನು ಸ್ಟಾಪ್ ಲಾಸ್ ಇಷ್ಟು, ನಾನು ಇಲ್ಲಿ ತನಕ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಈ ತರ ಪ್ರಾಪರ್ ಟ್ರೇಡ್ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ವಿತೌಟ್ ಪ್ಲಾನ್ ನೀವು ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಅದು ಗ್ಯಾಂಬ್ಲಿಂಗ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಫಾಲೋ ರ್ಯಾಂಡಮ್ ಟಿಪ್ಸ್ ಫ್ರಮ್ ಸೋಷಿಯಲ್ ಮೀಡಿಯಾ. ಇದನ್ನ ಮಸ್ಟ್ ಅಂಡ್ ಶುಡ್ ನೀವು ಅವಾಯ್ಡ್ ಮಾಡಲೇಬೇಕು. ಈಗಿನ ಸೋಷಿಯಲ್ ಮೀಡಿಯಾದಲ್ಲಂತೂ ನಿಮಗೆ ತುಂಬಾ ಕಡೆ ಇದನ್ನ ಬೈ ಮಾಡಿ ಅದನ್ನ ಬೈ ಮಾಡಿ ಅಂತ ಸಜೆಷನ್ ಕೊಡ್ತಾನೆ ಇರ್ತಾರೆ. ಓಕೆನಾ. ಆ ತರ ಅವ್ರದ್ದೇ ಟಿಪ್ಸ್ ತಗೊಂಡು ನೀವು ಯಾವತ್ತೂ ಬೈ ಮಾಡಬಾರ್ದು. ನಿಮ್ದೇ ಸ್ವಂತ ಅನಾಲಿಸಿಸ್ ಇಂದ, ಓನ್ ಅನಾಲಿಸಿಸ್ ಇಂದ ನಿಮ್ದೇ ಸ್ಟ್ರಾಟಜಿ ಇಟ್ಕೊಂಡು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ನೀವು ಟ್ರೇಡ್ ನ ತಗೋಬೇಕಾಗುತ್ತೆ. ಓಕೆ. ನೆಕ್ಸ್ಟ್, ಓವರ್ ಟ್ರೇಡ್ ಅಂದ್ರೆ ನೀವು ಒಂದು ಸೆಟ್ ಆಫ್ ರೂಲ್ಸ್ ನ ಮಾಡ್ಕೋಬೇಕಾಗುತ್ತೆ. ನಾನು ಇವತ್ತಿನ ಒಂದ್ ದಿನಕ್ಕೆ ಇಷ್ಟು ಮ್ಯಾಕ್ಸಿಮಮ್ ಟ್ರೇಡ್ ತಗೊಂಡು ಇದಕ್ಕಿಂತ ಜಾಸ್ತಿ ನಾನು ತಗೊಳಲ್ಲ ಅಂತ.
ನೀವೇನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೇಡ್ ಆಗಿದೆ, ಅದ್ರಲ್ಲಿ ಲಾಸ್ ಆಗಿದೆ ಅಂತ ಅನ್ಕೊಳ್ಳಿ. ಈ ಲಾಸ್ ಆಗಿದೆ, ಆ ಲಾಸ್ನ ರಿಕವರಿ ಮಾಡಕ್ಕೆ ಇನ್ನೊಂದು ಟ್ರೇಡ್ ತಗೊಳಕ್ ಹೋಗ್ತೀರಾ, ಅದನ್ನಲ್ಲಿ ರಿಕವರ್ ಮಾಡಕ್ಕೆ ಇನ್ನೊಂದು ಟ್ರೇಡ್, ಹಾಗೆ ಓವರ್ ಟ್ರೇಡ್ ಆಗ್ತಾ ಹೋಗುತ್ತೆ. ಇದನ್ನ ನೀವು ಯಾವತ್ತೂ ಅವಾಯ್ಡ್ ಮಾಡಬೇಕು. ನೀವೇ ಒಂದು ಸೆಟ್ ಆಫ್ ರೂಲ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಪರ್ ಡೇ 1 ಟ್ರೇಡ್ ಅಥವಾ 2 ಟ್ರೇಡ್ ಮಾಡ್ಕೋತೀನಿ ಅಂತ. ನೀವು ಆ ಥರ ಓವರ್ ಟ್ರೇಡ್ ಮಾಡಿದಾಗ ಇನ್ನೊಂದು ಏನಾಗುತ್ತೆ ಅಂದ್ರೆ ನಿಮ್ಮ ಬ್ರೋಕರೇಜ್ ಚಾರ್ಜಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಟಿಮೇಟ್ಲಿ ನೀವು ಲಾಸಲ್ಲೇ ಎಂಡ್ ಆಗ್ತೀರಾ. ಆದ್ರಿಂದ ಓವರ್ ಟ್ರೇಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಡೋಂಟ್ ಪ್ರಾಕ್ಟೀಸ್ ಆನ್ ಎ ಡೆಮೋ ಅಕೌಂಟ್. ಇದು ನನ್ನ ಸಜೆಷನ್. ನೀವು ಯಾವತ್ತೂ ಡೆಮೋ ಅಕೌಂಟಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಅದು ಆ ಸೀರಿಯಸ್ನೆಸ್ ಇರಲ್ಲ. ನೀವು ಡೆಮೋ ಅಕೌಂಟಲ್ಲಿ ಯಾವತ್ತೇ ಪ್ರಾಕ್ಟೀಸ್ ಮಾಡಕ್ ಹೋದಾಗ ನೀವು ಯಾವತ್ತೂ ಇದು ಸ್ಮಾಲ್ ಕ್ಯಾಪಿಟಲ್ ಯೂಸ್ ಮಾಡ್ಕೊಂಡು ರಿಯಲ್ ಅಕೌಂಟಲ್ಲೇ ಟ್ರೇಡಿಂಗ್ನ ಕಲಿಯೋಕ್ಕೆ ಹೋಗಿ. ಇದು ನನ್ನ ಸಜೆಷನ್. ಯಾಕಂದ್ರೆ ನಿಮಗೆ ಡೆಮೋ ಅಕೌಂಟಲ್ಲಿ ಮಾಡಿದ್ರೆ, ನಾನು ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಡೆಮೋ ಅಕೌಂಟಲ್ಲಿ ಮಾಡಿದ್ದೆ, ಬಟ್ ಅಷ್ಟು ವರ್ಕ್ ಆಗಿಲ್ಲ ಅದು. ಅಂದ್ರೆ ನಿಮ್ಗೆ ಆ ಸೀರಿಯಸ್ನೆಸ್ ಬರಲ್ಲ. ನೀವು ಯಾವಾಗ ರಿಯಲ್ ಮನೇಲಿ ಟ್ರೇಡ್ ಮಾಡ್ತೀರಾ ಆವಾಗಲೇ ನಿಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗೋದು ಮತ್ತು ಅದರದ್ದು ಸೀರಿಯಸ್ನೆಸ್ ಗೊತ್ತಾಗೋದು. ಓಕೆ, ಇದನ್ನ ಅವಾಯ್ಡ್ ಮಾಡಿ ಆದಷ್ಟು. ಓಕೆ, ನೆಕ್ಸ್ಟ್, ಟ್ರೇಡಿಂಗ್ ಇಸ್ ಎ ಸ್ಕಿಲ್, ನಾಟ್ ಗ್ಯಾಮ್ಲಿಂಗ್. ಟ್ರೇಡಿಂಗ್ನ ಒಂದು ಸ್ಕಿಲ್ ಅಥವಾ ಒಂದು ಬಿಸ್ನೆಸ್ ಆಗಿ ನೀವು ಟ್ರೀಟ್ ಮಾಡಬೇಕಾಗತ್ತೆ. ನೀವು ಗ್ಯಾಮ್ಲಿಂಗ್ ಅಂದ್ರೆ ಜೂಜ್ ತರ ಆಲ್ಮೋಸ್ಟ್ ಎಲ್ಲ ಅದನ್ನ ಗ್ಯಾಮ್ಲಿಂಗ್ ರೀತಿನೇ ಟ್ರೀಟ್ ಮಾಡ್ತಾರೆ. ಅಂದ್ರೆ ಇವತ್ತು ಹಾಕ್ಬಿಟ್ಟು ನಂಗೆ ಅಷ್ಟು ದುಡ್ಡು ಬಂದ್ಬಿಡುತ್ತೆ, ಇಷ್ಟು ದುಡ್ಡು, ಆ ಥರ ಅಲ್ಲ. ಟ್ರೇಡಿಂಗ್ ಅನ್ನೋದು ಒಂದು ಬಿಸ್ನೆಸ್ ರೀತಿ. ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಮಾತ್ರ ನಿಮಗೆ ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡಕ್ ಸಾಧ್ಯ. ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಇದನ್ನ ಬಿಸ್ನೆಸ್ ತರ ಟ್ರೀಟ್ ಮಾಡದೆ ಬರೀ ಜೂಜ್ ತರ ಟ್ರೀಟ್ ಮಾಡಿದ್ರೆ ಅಲ್ಟಿಮೇಟ್ಲಿ ನೀವು ಲಾಸ್ ಅಲ್ಲೇ ಆಗೋದು. ಅದಕ್ಕೆ ನಮ್ಮ ಟ್ರೇಡಿಂಗ್ ಇಸ್ ಎ ಸ್ಕಿಲ್, ಅದನ್ನ ಒಂದು ಸ್ಕಿಲ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.